ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಆಕ್ಸಿಡೆಂಟ್ ರಹಸ್ಯ ಭೇದಿಸಲು ಅಧಿಕಾರಿಗಳು ಸಜ್ಜಾಗಿದ್ರು. ಆದರೆ ತನಿಖೆಗೆ ಹೊರಟ ಅಧಿಕಾರಿಗಳ ಮೂಗಿಗೆ ಬಡಿದೆ ಮದ್ಯದ ಘಾಟು. ಹೌದು, ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಆಕ್ಸಿಡೆಂಟ್ ರಹಸ್ಯ ಭೇದಿಸೋದಕ್ಕೆ ಸಜ್ಜಾಗಿದ್ರು ಅಧಿಕಾರಿಗಳು. ತನಿಖೆಗೆ ಹೊರಟ ಅಧಿಕಾರಿಗಳ ಮೂಗಿಗೆ ಬಡಿದೆ ಮದ್ಯದ ಘಾಟು. ಎಲೆಕ್ಟ್ರಿಕ್ ಬಸ್ಗಳಿಂದ 3 ವರ್ಷದಲ್ಲಿ ಅಂದಾಜು 40 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇಲ್ಲೊಂದು ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದೆ. ಅಂದರೆ ಮದ್ಯಪಾನ ಮಾಡಿ ಚಾಲಕರು ಈ ಒಂದು ಬಸ್ಗಳನ್ನ ಒಂದು ನಿರ್ವಹಣೆ ಮಾಡ್ತಿದ್ದಾರೆ ಅಥವಾ ಚಲಾಯಿಸ್ತಾ ಇದ್ದಾರೆ ಎನ್ನುವಂಥದ್ದು ಬೆಳಕಿಗೆ ಬಂದಿದೆ. ಎಲೆಕ್ಟ್ರಿಕ್ ಬಸ್ಗಳಿಂದ 3 ವರ್ಷದಲ್ಲಿ ಅಂದಾಜು 40 ಜನ ಸಾವನ್ನಪ್ಪಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಸಂಚಾರ ಮಾಡ್ತಾ ಇವೆ ಈ ಒಂದು ಇವಿ ಬಸ್ಗಳು. ಮದ್ಯ ಸೇವನೆ ಮಾಡಿ ಕೆಲ ಇವಿ ಬಸ್ ಚಾಲಕರು ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಲಂಗು ಲಗಾಮಿಲ್ಲದೆ ಬಸ್ ಚಾಲನೆ ಮಾಡ್ತಿದ್ದಾರೆ. ಇದರಿಂದ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಅಂದರೆ ಇವರ ಚಟಕ್ಕೆ ಈ ರೀತಿ ಕುಡ್ಕೊಂಡು ಡ್ರೈವ್ ಮಾಡ್ತಿದ್ದಾರೆ. ಆದರೆ ಇದರಿಂದ ಅಮಾಯಕರು ಬಲಿಯಾಗ್ತಿದ್ದಾರೆ. ಪ್ರತಿ 5 ಬಿಎಂಟಿಸಿ ಬಸ್ ಪೈಕಿ 1 ಎಲೆಕ್ಟ್ರಿಕ್ ಬಸ್ ಅಪಘಾತಕ್ಕೆ ಈಡಾಗ್ತಾ ಇದೆ. ಡ್ಯೂಟಿಗೆ ಬರುವಾಗ ಎಣ್ಣೆ ಮತ್ತಲ್ಲಿ ಬರ್ತಿದ್ದಾರೆ ಬಸ್ ಚಾಲಕರು. ಒಂದು ಆತಂಕಕಾರಿ ವಿಷಯ ಇದು. ಪರೀಕ್ಷಿಸಿದಾಗ ಕುಡಿದು ಬಸ್ ಚಾಲನೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಇನ್ನು ಹೊರಗುತ್ತಿಗೆ ಆಧಾರದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಚಾಲಕರು. ಬಹುತೇಕ ಇವಿ ಬಸ್ ಅಪಘಾತದಲ್ಲಿ ಚಾಲಕ ಮದ್ಯ ಸೇವನೆ ಮಾಡಿರೋದು ದೃಢವಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಮೂಲಕ ಅಮಾಯಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇನ್ನು ಇದೊಂದು ಆತಂಕಕಾರಿ ವಿಷಯ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಬಿಎಂಟಿಸಿ ಬಸ್ಗಳು ಸಾಕಷ್ಟು ಅಪಘಾತಕ್ಕೆ ಈಡಾಗ್ತಾ ಇತ್ತು. ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ರು. ಸೊ ಹೀಗಾಗಿ ಯಾವ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ, ಅದರಲ್ಲೂ ಈ ಎಲೆಕ್ಟ್ರಿಕ್ ಬಸ್ಗಳು ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದ್ವು. ಸೊ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡೋದಕ್ಕೆ ಅಧಿಕಾರಿಗಳು ಹೋಗ್ತಾರೆ. ಆದರೆ ತನಿಖೆಗೆ ಹೊರಟ ಅಧಿಕಾರಿಗಳ ಮೂಗಿಗೆ ಮದ್ಯದ ಘಾಟು ಬಡಿದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ಈ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಆಕ್ಸಿಡೆಂಟ್ಗಳ ಹಿಂದಿನ ಮರ್ಮ ಏನು, ಜೊತೆಗೆ ಯಾವ ರೀತಿ ಅಧಿಕಾರಿಗಳು ಮುಂದೆ ಕ್ರಮವನ್ನು ಕೈಗೊಳ್ತಾರೆ ಅಂತ? ರಂಜನಾ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ನಿತ್ಯವೂ ಕೂಡ ಹೆಚ್ಚು ಕಡಿಮೆ ಲಕ್ಷಾಂತರ ಪ್ರಯಾಣಿಕರನ್ನ ಹೊತ್ತು ಸಾಗಿಸ್ತವೆ. ಈ ಬಿಎಂಟಿಸಿ ಬಸ್ಗಳು ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಿನ ರೂಪದಲ್ಲಿ ಮಾಡ್ತಾ ಇದ್ದಾವೆ. ಅದರಲ್ಲೂ ಎಲೆಕ್ಟ್ರಿಕ್ ಬಸ್ಗಳ ಒಂದು ಸಂಚಾರ ಇಲ್ಲ. ಎಲೆಕ್ಟ್ರಿಕ್ ಬಸ್ಗಳೇ ಅತಿ ಹೆಚ್ಚಾಗಿ ಅಪಘಾತಗಳ ಪ್ರಕರಣಗಳಲ್ಲಿ ದಾಖಲಾಗ್ತಿರುವಂತ ಕಾರಣದಿಂದಾಗಿ ಈ ಎಲೆಕ್ಟ್ರಿಕ್ ಬಸ್ಗಳಲ್ಲಿರುವಂತಹ ಚಾಲಕರು ಬಿಎಂಟಿಸಿಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿರುವಂತವ್ರಲ್ಲ. ಅವರು ಖಾಸಗಿ ಸಂಬಂಧಪಟ್ಟಾಗೆ ಅವರನ್ನ ಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನಾಗಿ ನೇಮಕ ಮಾಡಿರುವಂತದ್ದು. ಈ ಸಂಬಂಧಪಟ್ಟಾಗೆ ಅವರನ್ನ ಒಂದು ರೀತಿ ಬಿಟ್ಟು ಕುದುರೆಗಳ ರೂಪದಲ್ಲಿ ಅವ್ರನ್ನ ಬಿಟ್ಟಿರುವಂತಹ ಕಾರಣದಿಂದಾಗಿ ಇದೇ ಕಾರಣಕ್ಕೆ ಅಪಘಾತಗಳನ್ನ ಹೆಚ್ಚಾಗಿ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ಜೊತೆಗೆ ಬಿಎಂಟಿಸಿಗೆ ಇರುವಂತಹ ಹೆಸರನ್ನ ಕೆಡಿಸುವಂತ ಕೆಲಸ ಆಗ್ಬೋದು, ಜೊತೆಗೆ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರ ಕೆಲಸ ಹೆಸರನ್ನ ಕೆಡಿಸ್ಲಿಕ್ಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಪ್ರಮುಖವಾದಂತ ಕಾರಣ ಆಗ್ತಾ ಇದೆ. ಹೀಗಾಗಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ನ ಚಾಲಕರನ್ನ ಪರಿಶೀಲನೆಗೆ ಮುಂದಾದಂತಹ ಅಧಿಕಾರಿಗಳಿಗೆ ಒಂದು ರೀತಿಯಂತ ಶಾಕ್ಗೆ ಒಳಗಾಗುವಂತ ಕೆಲಸ ಆಗಿದೆ. ಅವರು ಪ್ರತಿನಿತ್ಯವೂ ಕೂಡ ಕೆಲಸಕ್ಕೆ ಹಾಜರಾಗುವಂತ ಸಂದರ್ಭದಲ್ಲಿ ಮದ್ಯಪಾನವನ್ನ ಮಾಡಿಕೊಂಡು ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ ಎನ್ನುವಂತ ಆರೋಪ ಕೂಡ ಏನ್ ದೊಡ್ಡದಾಗಿ ಕೇಳಿ ಬರ್ತಾ ಇತ್ತು. ಅದೆಲ್ಲವೂ ಕೂಡ ಈಗ ಸಾಬೀತಾಗ್ತಾ ಇದೆ. ಮದ್ಯಪಾನ ಮಾಡಿರುವಂತ ಸಂದರ್ಭದಲ್ಲಿ ಟೆಸ್ಟ್ ಮಾಡುವಂತದ್ದು ಏನು ಉಪಕರಣಗಳನ್ನ ಬಳಸ್ಕೊಂಡು ಆ ಚಾಲಕರನ್ನ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಎಲೆಕ್ಟ್ರಿಕ್ ಬಸ್ ಚಾಲಕರು ಕೂಡ ಮದ್ಯಪಾನವನ್ನ ಮಾಡ್ಕೊಂಡೇ ಕೆಲಸಕ್ಕೆ ಬರ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಕಾರಣದಿಂದಾಗಿ ಅವರ ವಿರುದ್ಧವಾಗಿ ಸದ್ಯಕ್ಕೆ ಈಗ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು ಎನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಬಿಎಂಟಿಸಿ ಹೆಸರು ಕೆಡಿಸ್ತಾ ಇರುವಂತದ್ರ ಜೊತೆಗೆ ಸಾರಿಗೆ ಸಚಿವರ ಸೂಚನೆ ಎಷ್ಟೇ ಇದ್ರೂ ಕೂಡ ಇವರು ನಿರ್ಲಕ್ಷ್ಯತನ ತೋರ್ತಿರುವಂತ ಕಾರಣದಿಂದಾಗಿ ಈ ಸಂಬಂಧಪಟ್ಟಾಗಿ ಒಂದು ಸಭೆಯನ್ನ ಮಾಡಿ ಅವರ ವಿರುದ್ಧವಾಗಿ ಇನ್ನೂ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು ಎನ್ನುವಂತ ನಿರ್ಧಾರವನ್ನು ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.